ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ SRG5 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಲಖಪತ್ ದೀದಿ ಯೋಜನೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಲಖಪತ್ ದೀದಿ ಯೋಜನೆ ಅಂದರೆ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಬೇಕಾಗಿದೆ. ಈ ಲಖಪತ್ ದೀದಿ ಯೋಜನೆ ಅಂತಂದರೆ ಮಹಿಳೆಯರನ್ನು ಸ್ವಾವಲಂಬಿಗಳನ್ನಾಗಿ ಮಾಡಬೇಕು ಮತ್ತು ಉದ್ಯಮದಲ್ಲಿ ಅವರು ಕೂಡ ಮುಂದೆ ಬರಬೇಕು ಅನ್ನೋ ಉದ್ದೇಶದಿಂದ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 2023 ಆಗಸ್ಟ್ 15ರಂದು ಇದನ್ನು ಜಾರಿಗೊಳಿಸಿದರು. ಮತ್ತು ಮಧ್ಯಂತರ ಬಜೆಟ್ನಲ್ಲಿ ವಿತ್ತ ಸಚಿವರು ಕೂಡ ಇದನ್ನು ಪ್ರಸ್ತಾವನೆ ಕೂಡ ಮಾಡಿದರು. ಎಷ್ಟು 3 ಕೋಟಿ ಮಹಿಳೆಯರಿಗೆ ಇದು ತಲುಪಬೇಕು ಅನ್ನೋದ್ರ ಒಂದು ಉದ್ದೇಶ ಇಟ್ಕೊಂಡ್ಬಿಟ್ಟು ಇದನ್ನು ಜಾರಿಗೆ ತಂದಿದ್ದಾರೆ ಈ ಯೋಜನೆಯನ್ನು. ಈ ಏನಪ್ಪ ಅಂದರೆ ಈ ಲಖಪತ್ ದೀದಿ ಯೋಜನೆ ಅಂದರೆ ಏನಪ್ಪ ಅಂತಂದರೆ ಇದು 5 ಲಕ್ಷದವರೆಗೂ ಕೂಡ ಮಹಿಳೆಯರಿಗೆ ಏನಂತಾರಲ್ಲ ಬಡ್ಡಿ ರಹಿತ ಸಾಲವನ್ನು ಕೊಡ್ತಾರೆ. 5 ಲಕ್ಷದವರೆಗೂ, ಸರಿನಾ? 5 ಲಕ್ಷದವರೆಗೂ ಬಡ್ಡಿ ರಹಿತ ಸಾಲವನ್ನು ಕೊಡ್ತಾರೆ. ಈ ಲಖಪತ್ ದೀದಿ ಯೋಜನೆಗೆ ಏನೇನು ಅರ್ಹತೆಗಳಿರಬೇಕಪ್ಪ? ಆ ಲಖಪತ್ ದೀದಿ ಯೋಜನೆಯನ್ನು ನಾವು ಪಡೆದುಕೊಳ್ಳಬೇಕಾದ್ರೆ ಏನೇನು ಅರ್ಹತೆಗಳಿರಬೇಕಂದ್ರೆ ನಮ್ಮ ದೇಶದ ರಾಜ್ಯದ ನಿವಾಸಿಯಾಗಿರಬೇಕು ಮೊದಲೇದ್ದು. ಮತ್ತು ಎರಡನೇದ್ದು, ಅವರ ಮನೆಯಲ್ಲಿ ಯಾರೂ ಸರ್ಕಾರಿ ನೌಕರಿದಾರರಿರಬಾರ್ದು. ಮೂರನೇದ್ದು, ಅವರು ವಾರ್ಷಿಕ ಆದಾಯ 3 ಲಕ್ಷ ಮೀರಿರಬಾರ್ದು. ನಾಲ್ಕನೇದ್ದು ಏನಪ್ಪ ಅಂತಂದ್ರೆ ಅವರು ಅವ್ರ ಊರಲ್ಲಿರೋ ಯಾವುದಾದ್ರೂ ಒಂದು ಸ್ವಸಹಾಯ ಸಂಘ ಇರ್ತಾವಲ್ಲ, SHG, ಅದರಲ್ಲಿ ತೊಡಗಿರಬೇಕು ಅವನು. ಮತ್ತು ಇನ್ನೊಂದು ಲಾಸ್ಟ್ನೇದು ಏನಪ್ಪ ಅಂದ್ರೆ ಅವರು ವಯಸ್ಸು 18 ವರ್ಷ ದಾಟಿರಬೇಕು. ಈ ಲಖಪತ್ ದೀದಿ ಯೋಜನೆಗೆ ಏನೇನು ದಾಖಲಾತಿಗಳು ಬೇಕು, ಏನೇನು ಡಾಕ್ಯುಮೆಂಟ್ಸ್ ಬೇಕಪ್ಪ ಅಂದರೆ ನಿಮ್ಮ ವಸತಿ ಅಡ್ರೆಸ್ಸು, ನೀವು ಯಾವ ಊರಲ್ಲಿ ಇರ್ತೀರಿ ನೋಡಿರಿ ಆ ಪೂರ್ತಿ ಅಡ್ರೆಸ್ ಬೇಕು. ಮತ್ತು ಪ್ಯಾನ್ ಕಾರ್ಡ್ ಬೇಕು. ಯಾರು ಅರ್ಜಿ ಹಾಕ್ತಿರೋ ಅವ್ರ ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು, ಮೊಬೈಲ್ ಸಂಖ್ಯೆ, ಬ್ಯಾಂಕ್ ಅಕೌಂಟ್ ನಂಬರು, ಮತ್ತು ನೀವು ಎಲ್ಲಿ ಯಾವುದಾದ್ರೂ ಮಹಿಳಾ ಸಂಘದಲ್ಲಿ ಇರ್ತಿರಲ್ಲ ಆ ಸ್ವಸಹಾಯ ಸಂಘದ ಸರ್ಟಿಫಿಕೇಟ್ ಬೇಕು. ನೀವು ಈ ಸಂಘದಲ್ಲಿ ಇದ್ದೀರಾ ಅನ್ನೋದು ಒಂದು ಸರ್ಟಿಫಿಕೇಟ್ ಬೇಕು. ಮತ್ತು ಏನಂತಾರಲ್ಲ ಇನ್ನೊಂದು ಆದಾಯ ಪ್ರಮಾಣ ಪತ್ರ ಕೂಡ ಬೇಕು. ಇಷ್ಟೆಲ್ಲ ದಾಖಲಾತಿಗೆ ಏನಂತಾರಲ್ಲ ಅರ್ಜಿ ಹಾಕೋಕ್ಕೆ ಇವು ಡಾಕ್ಯುಮೆಂಟ್ಸ್ ಬೇಕು. ಇದನ್ನು ಅರ್ಜಿ ಎಲ್ಲಿ ಹಾಕಬೇಕಪ್ಪ ಅಂತಂದರೆ ನಿಮ್ಮ ಹತ್ತಿರದ ಅಂಗನವಾಡಿ ಕೇಂದ್ರ ಹೋಗಿ ಅವ್ರ ಕಡೆ ಈ ಲಖಪತ್ ದೀದಿ ಯೋಜನೆ ಬಗ್ಗೆ ಅವರೊಂದು ಫಾರ್ಮ್ ಇರ್ತೈತಿ, ಅದನ್ನು ತುಂಬಿಟ್ಟು ಅವ್ರಿಗೆ ಕೊಟ್ರಪ್ಪ ಅಂದ್ರೆ ಅವರು ಕಚೇರಿ ಕಳಿಸ್ತಾರೆ. ಅದನ್ನು ಇದು ನಿಮ್ಮ ಲೋನ್ ಸೆಲೆಕ್ಟ್ ಆಗಿದೋ ಇಲ್ಲ ಅನ್ನೋದು ಅವರು SMS ಇಲ್ಲಾಂದರೆ ಇಮೇಲ್ ಮುಖಾಂತರ ನಿಮ್ಗೆ ತಿಳಿಸ್ತಾರೆ. ನಿಮ್ಗೆ ಸೆಲೆಕ್ಟ್ ಆಯ್ತಪ್ಪ ಅಂದ್ರೆ ಅವ್ರು ನಿಮ್ಗೆ ಟ್ರೈನಿಂಗು ನೀವು ಯಾವ್ದು ಬಿಸ್ನೆಸ್ ಮಾಡ್ತೀರಾ ಆ ಸಂಬಂಧಿಸಿಪಟ್ಟ ಟ್ರೈನಿಂಗ್ ಕೊಟ್ಟು ನಿಮಗೆ ಲೋನ್ ಸ್ಯಾಂಕ್ಷನ್ ಆಗುತ್ತೆ. ಸರಿನಾ ವೀಕ್ಷಕರೇ? ಇಷ್ಟಿದೆ ಈ ಲಖಪತ್ ದೀದಿ ಯೋಜನೆ. ಈ ಲಖಪತ್ ದೀದಿ ಯೋಜನೆ ಬಗ್ಗೆ ನಿಮ್ಗೆ ಹೇಗೆ ಅನಿಸಿದ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ಮುಂದಿನ ಸಿಗೋಣ ವೀಕ್ಷಕರೇ. ಎಲ್ಲರಿಗೂ ನಮಸ್ಕಾರ.